ರಾಘವೇಂದ್ರ ಹಿಟ್ನಾಳ್ಗೆ ಕೈ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಈಗ ಭಿನ್ನಮತ ಶುರುವಾಗಿರೋದು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಟಿವಿ9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಕೊಪ್ಪಳ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಭಿನ್ನಮತಕ್ಕೆ ಇದು ಕಾರಣ ಆಗಿದೆ. ರಾಜಶೇಖರ ಹಿಟ್ನಾಳ್ಗೆ ಕೈ ಟಿಕೆಟ್ ಘೋಷಣೆ ಮಾಡಿರುವುದು ಅನ್ನುವಂತಹ ಮಾಹಿತಿ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಬಿಡುವಂತಹ ಸಾಧ್ಯತೆ ಇದೆ ಅಂತ ಟಿವಿ9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅಷ್ಟು ಮಾತ್ರವಲ್ಲ, ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಬಿಎಸ್ವೈ ಜೊತೆಗೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ಅನ್ನುವಂತಹ ವದಂತಿ ಈಗ ಹರಿದಾಡ್ತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯ ಪೋಸ್ಟ್ ಹಾಕಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಧರ್ಮಣ್ಣ ಹಟ್ಟಿ ಎಂಬವರಿಂದ ಈ ಪೋಸ್ಟ್ ಹಾಕಲಾಗಿದ್ದು, ಕೊಪ್ಪಳ ಲೋಕಸಭೆ ಬಿಜೆಪಿ ಟಿಕೆಟ್ ಸಂಗಣ್ಣ ಕರಡಿಗೆ ಸಿಗದೆ ಇದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು ಸಂಗಣ್ಣ ಕರಡಿ ಅನ್ನುವಂತಹ ವಿಚಾರ. ಕಾಂಗ್ರೆಸ್ಗೆ ಸಂಗಣ್ಣ ಕರಡಿ ಜೊತೆಗೆ ಅವರ ಸಮುದಾಯವೂ ಕೂಡ ಕಾಂಗ್ರೆಸ್ಗೆ ಅನ್ನುವಂತಹ ಪೋಸ್ಟ್ ಈಗ ಹರಿದಾಡ್ತಾ ಇದೆ. ಸಂಗಣ್ಣ ಭಾವಚಿತ್ರ ಹಾಗೂ ಹಸ್ತದ ಗುರುತಿನಲ್ಲಿ ಈಗ ಧರ್ಮಣ್ಣನವರು ಪೋಸ್ಟ್ ಅನ್ನ ಹಾಕಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಒಂದು ಕಡೆಗೆ ಸಂಗಣ್ಣ ಕರಡಿ ಬಂಡಾಯ, ಮತ್ತೊಂದು ಕಡೆಗೆ ಕೆ ವಿರೂಪಾಕ್ಷಪ್ಪ ಬಂಡಾಯ. ಏನ್ ನಡೀತಾ ಇದೆ ಕೊಪ್ಪಳ ರಾಜಕೀಯದಲ್ಲಿ ಹಾಗಾದ್ರೆ? ಸುಕನ್ಯೆ, ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತವೆ. ಲೋಕಸಭಾ ಚುನಾವಣೆ ಕಾವು ಹೆಚ್ಚಾದಂತೆ ಕೊಪ್ಪಳದಲ್ಲೂ ಕೂಡ ಈ ಒಂದು ಚುನಾವಣೆ ಕಾವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಹಾಲಿ ಸಂಸದರಂತಹ ಸಂಗಣ್ಣ ಕರಡಿ ಅವರು ಈಗ ಅವ್ರಿಗೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಕೊಪ್ಪಳ ಲೋಕಸಭಾ ಕ್ಷೇತ್ರದ 2 ಪಟ್ಟಿಗಳು ರಿಲೀಸ್ ಆದ್ರೂ ಕೂಡ ಈಗ ಅವ್ರಿಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಹೀಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತಾದಂತಹ ಧರ್ಮಣ್ಣ ಹಟ್ಟಿ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಇನ್ ಕೇಸ್ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ತಪ್ಪಿದ್ದಾದ್ರೆ ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ಗೆ, ಜೊತೆಗೆ ಅವರು ಸಮುದಾಯವೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸುತ್ತೆ ಅಂತ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಈಗ ಈ ಒಂದು ಪೋಸ್ಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದರ ಜೊತೆಗೆ ಇನ್ನೊಂದು ಕಡೆ ಕೊಪ್ಪಳ ಲೋಕಸಭೆಯಿಂದ ಕಾಂಗ್ರೆಸ್ಗೆ ರಾಜಶೇಖರ್ ಹಿಟ್ನಾಳ್ ಅಭ್ಯರ್ಥಿ ಎಂದು ಘೋಷಣೆಯಾಗುತ್ತಿದ್ದಂತೆ ಜಿಲ್ಲೆಯಲ್ಲಿ ಬಂಡಾಯ ಹೇಳಿದೆ. ಅದಕ್ಕೆ ಒಂದು ಈಗ ಮೊದಲ ಎಕ್ಸಾಂಪಲ್ ಅಂದ್ರೆ ಕೆ ವಿರೂಪಾಕ್ಷಪ್ಪನವರು ಮಾಜಿ ಸಂಸದರಾಗಿದ್ರು. ಅಲ್ಲದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು. ಈಗ ರಾಜಶೇಖರ್ ಹಿಟ್ನಾಳ್ಗೆ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಕೆ ವಿರೂಪಾಕ್ಷಪ್ಪನವರು ಬಂಡಾಯ ಹೇಳೋ ಸಾಧ್ಯತೆ ಇದೆ. ಅಲ್ಲದೆ ಈಗಾಗಲೇ ಮಾತಾಡೋದಕ್ಕೆ ಸ್ವತಃ ಕೆ ವಿರೂಪಾಕ್ಷಪ್ಪ ಅವರೀಗ ಸಂಪರ್ಕದಲ್ಲಿದ್ದಾರೆ. ವಿರೂಪಾಕ್ಷಪ್ಪ ಅವರೀಗ ತಾವು ಬಂಡಾಯ ಹೇಳ್ತಾ ಇದ್ದೀರಿ, ತಮ್ಮ ಬೆಂಬಲಿಗರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಹೌದು, ಸಾಕಷ್ಟು ನಮ್ಮ ಬೆಂಬಲಿಗರು ಅಸಮಾಧಾನ ಹೊಂದಿದ್ದಾರೆ. ಬಟ್ ನಾವು ನಿಮ್ಮ ಟಿವಿಯಲ್ಲಿ ಬರೋ ಹಾಗೆ ಕಾಂಗ್ರೆಸ್ ಬಿಡಬೇಕು ಅಥವಾ ಬಿಜೆಪಿ ಸೇರ್ಬೇಕು ಅನ್ನುವಂತ ಯಾವುದೇ ತೀರ್ಮಾನ ಮಾಡಿಲ್ಲ. ಬಿಜೆಪಿ ಸಂಪರ್ಕ ಇದೆ, ಬಿಜೆಪಿ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ನಾವ್ ಯಾವುದೇ ತೀರ್ಮಾನ ತಗೊಂಡಿಲ್ಲ. ನಮ್ಮ ಕಾರ್ಯಕರ್ತರು ಅಸಮಾಧಾನ ಆಗಿರೋದು ಸಹಜ. ನಾವೇನಾದ್ರೂ ತೀರ್ಮಾನ ಬಿಡಬೇಕು ಅಂತ ತೀರ್ಮಾನ ತಗೊಂಡಿಲ್ಲ. ಅಲ್ಲ ಅಂದ್ರೆ ಬಿಜೆಪಿ ಅವರು ಸಂಪರ್ಕ ಮಾಡಿದಾರ ಹಾಗಾದ್ರೆ ನಿಮ್ಮನ್ನ? ಮಾಡ್ತಾರೆ, ಸಹಜ ಅದು. ಅಂದ್ರೆ ಯಾರು ಸಂಪರ್ಕ ಮಾಡಿರೋದು? ಏನ್ ಮಾತುಕತೆ ಆಗಿದೆ? ಅಲ್ಲ, ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ, ಈಶ್ವರಪ್ಪನವರು ಮಾತಾಡಿದ್ದಾರೆ, ಬೇರೆಯವರು ಮಾತಾಡಿದ್ದಾರೆ. ಅಂದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ, ಟಿಕೆಟ್ ಕೊಡ್ತೀವಿ ಅನ್ನುವಂತ ಭರವಸೆನ? ಇಲ್ಲ, ಎಲ್ಲ ಮಾತಾಡಿಲ್ಲ, ಬಟ್ ಸಂಪರ್ಕದಾಗ ಇದಾರೆ ಅಷ್ಟೇ. ಅಲ್ಲ, ಅಲ್ಲಿ ಒಂದು ಕಡೆ ಸಂಗಣ್ಣ ಕರಡಿ ಅವರು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಟಿಕೆಟ್. ಅಲ್ಲಿ ಇನ್ನು ಕೂಡ ಅದು ಕೂಡ ತೂಗುಯ್ಯಾಲೆಯಲ್ಲಿದೆ. ಹೀಗಾಗಿ ಅವರು ಕೂಡ ಅಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು ಅನ್ನುವಂತಹ ವದಂತಿ ಕೂಡ ಹಬ್ತಾ ಇದೆ. ಹೀಗಾಗಿ ಅಲ್ಲ, ಅದು ಗೊತ್ತಿಲ್ಲ ನನಗೆ. ನನ್ನ ವಿಷಯ ನಾನು ಹೇಳಬಲ್ಲ ಅಷ್ಟೇ. ಸಂಗಣ್ಣ ನಿರ್ಣಯ ಏನಿದೆ, ಸಂಗಣ್ಣ ಟಿಕೆಟ್ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಈ ಅಸಮಾಧಾನ, ನಮ್ಮ ಕಾರ್ಯಕರ್ತರ ಅಸಮಾಧಾನದ ಕಾರಣದಿಂದ ಇವೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಬಿಜೆಪಿ ಅವರು ನನ್ನ ಸಂಪರ್ಕ ಮಾಡಿದ್ದಾರೆ. ನಾವು ಯಾವುದೇ ತೀರ್ಮಾನ ತಗೊಂಡಿಲ್ಲ. ನಾವು ಕಾರ್ಯಕರ್ತರು ಸೇರಿಸಿ ತೀರ್ಮಾನ ತಗೊಳ್ತೀವಿ. ಕಾಂಗ್ರೆಸ್ ಬಿಡಬೇಕು ಅನ್ನುವಂತ ವಿಚಾರ ಏನಿಲ್ಲ. ಆದ್ರೆ ಈಗ ಟಿಕೆಟ್ ಕೊಟ್ಟಾಗಿದೆಯಲ್ಲ ರಾಜಶೇಖರ್ ಹಿಟ್ನಾಳ್ ಅವರಿಗೆ? ಆಗಿದೆ, ಕೊಟ್ಟಾಗಿದೆ. ಏನದೇನು ದೇವಪತ್ರನ ಬಿ ಫಾರಂ ಅನ್ನೋದು 24 ಗಂಟೆಲೂ ಚೇಂಜ್ ಆಗ್ಬಹುದು. ಎಷ್ಟೋ ಚೇಂಜ್ ಆಗಿದಾವೆ, ಆಗ್ತಾವ, ಅದು ಪ್ರಶ್ನೆ ಅಲ್ಲ. ಅಲ್ಲ ಅಂದ್ರೆ ಈಗ ನೀವು ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಿಕ್ಕೆ ಶುರು ಮಾಡಿದೀರಾ ಹಾಗಾದ್ರೆ? ಇಲ್ಲ, ನಾನು ಯಾವ ಹೈಕಮಾಂಡ್ ಮೇಲೆನೂ ಒತ್ತಡ ಹಾಕಕ್ ಹೋಗಿಲ್ಲ, ಒತ್ತಡ ಹಾಕ್ತಾನೂ ಇಲ್ಲ.
ಆ ಪ್ರಶ್ನೆ ಇಲ್ಲ, ಒತ್ತಡ ಹಾಕೋ ಪ್ರಶ್ನೆ ಇಲ್ಲ. ಅಲ್ಲ, ಈಗ ತಮ್ಮ ಬೇಡಿಕೆ ಏನು? ತಮಗೆ ಟಿಕೆಟ್ ಬೇಕು ಅನ್ನೋದು ಸ್ಪಷ್ಟವಾಗಿ ತಾವು ಕೇಳಿದ್ದೆ, ಕೇಳ್ತಾ ಇದ್ದೀರಾ? ನಾನು ಕೇಳ್ತಾ ಇದ್ದೆ ಟಿಕೆಟು. ನನಗೆ ಸಿಕ್ಕಿಲ್ಲ ಅನ್ನೋದು ನಮ್ಮ ಬೆಂಬಲಿಗರು ಕಾರ್ಯಕರ್ತರ ಅಸಮಾಧಾನ ಇದೆ. ಅದ್ರ ಜೊತೆಲಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಅವರು ಸಂಪರ್ಕಿಸಿದ್ದಾರೆ, ನನಗೆ ಗೊತ್ತಿಲ್ಲ. ನನಗೆ ಬಿಜೆಪಿ ಅವರು ಸಂಪರ್ಕಿಸಿದ್ದಾರೆ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಅಲ್ಲ, ತಮ್ಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಏನ್ ಕಾರಣ ಆಗಿರಬಹುದು ಅಂತ ವಿರೂಪಾಕ್ಷಪ್ಪ ಅವರೀಗ? ಅದು ಸಿದ್ದರಾಮಯ್ಯ ಗೊತ್ತು. ಸಿದ್ದರಾಮಯ್ಯ ಒಬ್ಬನಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅವ್ರವ್ರ ಒಳಗುಟ್ಟುಗಳು ಏನಿದೆ ನನಗೆ ಹೆಂಗ್ ಗೊತ್ತಾಗಬೇಕು. ಓಕೆ, ತಾವೀಗ ಹಾಗಾದ್ರೆ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸೋ ಪ್ರಯತ್ನದಲ್ಲಿ ಇದ್ದೀರಾ? ಇಲ್ಲ, ನಾನು ಯಾರನ್ನು ಭೇಟಿಯಾಗಿ ಮಾತುಕತೆ ಆಡೋ ಪ್ರಯತ್ನ ನಮ್ದಿಲ್ಲ. ಓಕೆ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಕೆ ವಿರೂಪಾಕ್ಷಪ್ಪ ಅವರೇ. ಇದು ಕೂಲಾಗಿ ಹೇಳ್ತಾ ಇದ್ದಾರೆ ವಿರೂಪಾಕ್ಷಪ್ಪ ಅವರು, ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಆದ್ರೆ ಕಾಂಗ್ರೆಸ್ನಲ್ಲಿ ಇದು ಅಷ್ಟು ಕೂಲಾಗಿ ನಡೆಯುತ್ತಾ ಅಥವಾ ವಿರೂಪಾಕ್ಷಪ್ಪ ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ನಾಯಕರು ಮುಂದಾಗ್ತಾರಾ? ಕಾದು ನೋಡಬೇಕು.